ಇಲ್ಲಿ ಕೆಂಪು ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಫ್ರೆಶ್ ಆಗಿದೆ ಸೊಪ್ಪು. ಇದನ್ನು ಕ್ಲೀನಾಗೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಡಿಫ್ರೆಂಟ್ ಟೈಪ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಮೂಲಿ ನಾರ್ಮಲಾಗಿ ಮಾಡಿದ್ರೇ ಈ ಕೆಂಪು ಸೊಪ್ಪಿನ ಪಲ್ಯ ತುಂಬ ರುಚಿ ಬರುತ್ತೆ. ಇಲ್ಲಿ ನಾನು ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಚೆನ್ನಾಗಿ ತೊಳೆದು ಇಲ್ಲಿ ನಾನು ಇಟ್ಕೊಳ್ತೀನಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇಲ್ಲಿ ಏನಿಲ್ಲ, ಇದಕ್ಕೊಂದು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಈ ಎಲ್ಲ ಸೊಪ್ಪನ್ನು ಹೆಚ್ಚಿಕೊಂಡು ಇಲ್ಲಿ ತೊಳೆದಿಟ್ಕೊತೀನಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ. ಯೂಶ್ವಲಾಗಿ ಸೊಪ್ಪಿನ ಪಲ್ಯಗೆ ಟೊಮೆಟೊ ಹಾಕಲ್ಲ. ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಮೊಸರು ಹಾಕ್ಕೊಳ್ತೀನಿ. ಮೊಸರು ಚೆನ್ನಾಗಿ ಇದು ಸ್ವಲ್ಪ ಎಲ್ಲ ಸ್ಮ್ಯಾಶ್ ಆಗಿ ಗೊಜ್ಜು ಥರ ಆಗಬೇಕು. ಇದಾದಮೇಲೆ ಇದಕ್ಕೆ ನಾನು ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಇಲ್ಲಿ ನಾನು ಪಲ್ಯ ಮಾಡ್ಕೊಳ್ತೀನಿ. ಈ ರೀತಿ ಪಲ್ಯ ಮಾಡಿದ್ರೆ ಇದಕ್ಕೆ ಸಾರು ಏನೂ ಬೇಡ. ಇಲ್ಲಿ ನಾನು ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ, ಖಾರ ಪುಡಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕುದಿಸೋದಕ್ಕೆ ನಾನು ಇಲ್ಲಿ ಸೊಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು. ಒಂಥರ ಗ್ರೇವಿ ಥರ ಬರುತ್ತೆ. ಇಲ್ಲಿ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಾಯ್ಲ್ ಆದಮೇಲೆ ಸ್ಮ್ಯಾಶ್ ಮಾಡೋದ್ರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇಲ್ಲಾಂದರೆ ಕುಕ್ಕರಲ್ಲಿ ನಾವು ಬಾಯ್ಲ್ ಮಾಡಿದ್ರೂ ಆಯಿತು. ಪಲ್ಯ ಕುಕ್ಕರಲ್ಲಿ ಮಾಡಿಕೊಂಡ್ರೂ ಬೇಗ ಸ್ಮ್ಯಾಶ್ ಚೆನ್ನಾಗಿ ಆಗಿಬಿಡತ್ತೆ. ಈ ರೀತಿ ಮಾಡಿಕೊಂಡು ನಾನಿಲ್ಲಿ ತೊಗೊಳ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಬಾಯ್ಲ್ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ದಂಟೆಲ್ಲನೂ ಹೆಚ್ಚು ಹಾಕ್ಕೊಂಡಿದ್ದೀನಿ. ದಂಟಲ್ಲೇ ಇರೋದು ಇಲ್ಲಿ ಪ್ರೋಟೀನ್ಸ್ ಎಲ್ಲ. ಇಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಬೇರೆ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ, ಟೇಸ್ಟಾಗಿರುತ್ತೆ. ಸೊಪ್ಪು ತುಂಬಾ ಒಳ್ಳೆಯದಲ್ವ. ಇಲ್ಲಿ ಒಂಚೂರು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ತಿರುಗಿಸ್ಕೊಂಡು ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಅನ್ನಕ್ಕೆ ನಾವು ಈ ರೀತಿ ಇಲ್ಲಿ ಕಲಿಸ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ತುಪ್ಪ ಏನೂ ಬೇಡ. ಇಲ್ಲಿ ನೋಡಿ ಈ ರೀತಿ ಕಲಿಸ್ಕೊಂಡು ತಿನ್ನುವಂಥದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.